ಕಮಾಂಡರ್ ಹತ್ಯೆ ಆಗಿದೆ. ಲಷ್ಕರ್ ಎ ತೊಯ್ಬಾದ ಟಾಪ್ ಕಮಾಂಡರ್ ಹತ್ಯೆ ಮಾಡಿರೋದು ಭಾರತೀಯ ಸೇನೆ. ಸ್ಥಳೀಯ ಕಮಾಂಡರ್ ಆಗಿದ್ದಂತ ಉಗ್ರನ ಎನ್ಕೌಂಟರ್ ಆಗಿದೆ. ಬಂಡೀಪೋರಾದಲ್ಲಿ ನಡೆದಿರುವಂತಹ ಬಹುದೊಡ್ಡ ಕಾರ್ಯಾಚರಣೆ ಯಶಸ್ವಿ ಆಗಿರೋದು. ಭದ್ರತಾ ಪಡೆಗಳಿಗೆ ಸಿಕ್ಕಿರುವಂತಹ ಯಶಸ್ಸು ಇದು. ಓರ್ವ ಯೋಧ, ಇಬ್ಬರು ಪೊಲೀಸರಿಗೆ ಈ ಕಾರ್ಯಾಚರಣೆ ಸಂದರ್ಭದಲ್ಲಿ ಗಾಯಗಳಾಗಿದ್ದಾವೆ. ಕಾಶ್ಮೀರದ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಈಗ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಎಲ್ಲೆಲ್ಲಿ ಸೆನ್ಸಿಟಿವ್ ಝೋನ್ಗಳಿದ್ದಾವೋ, ಎಲ್ಲೆಲ್ಲಿ ಈ ಹಿಂದೆ ಅಟ್ಯಾಕ್ ಆಗಿತ್ತೋ, ಈಗ ಅಟ್ಯಾಕ್ ಆದಂಥ ಜಾಗಗಳು ಅಲ್ಲೆಲ್ಲ ಕಡೆಯೂ ಕೂಡ ಈಗ ಮತ್ತಷ್ಟು ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಮತ್ತೆ ಈ ಒಂದು ಭದ್ರತಾ ಪಡೆಗಳು ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸ್ತಾ ಇರೋದು. ಈಗಾಗಲೇ ಕೆಲವು ಕಡೆ ಎನ್ಕೌಂಟರ್ ಆಗಿದೆ, ಇನ್ನು ಕೆಲವು ಕಡೆ ಕಾರ್ಯಾಚರಣೆ ನಡೀತಾ ಇದೆ. ಸದ್ಯಕ್ಕೆ ಈಗ ಕಮಾಂಡರ್ ಅಂದರೆ ಉಗ್ರರ ಪಡೆಯ ಕಮಾಂಡರ್ ಆಗಿದ್ದಂತಹ ಓರ್ವನನ್ನ ಹತ್ಯೆ ಮಾಡಲಾಗಿದೆ, ಎನ್ಕೌಂಟರ್ ಮಾಡಲಾಗಿದೆ. ಮತ್ತಷ್ಟು ಚುರುಕಾಗಿ ನಡೀತಾ ಇದೆ ಈ ಒಂದು ಸೇನಾ ಕಾರ್ಯಾಚರಣೆ. ಯಾಕೆಂದರೆ ಎಲ್ಲೆಲ್ಲಿ ಅವರ ಅಡಗುತಾಣಗಳಿರುತ್ತೆ ಅವುಗಳನ್ನು ಪತ್ತೆ ಹಚ್ಚಬೇಕು, ಧ್ವಂಸ ಮಾಡಬೇಕು. ಅವರಲ್ಲಿ ಇದ್ರು ಅಂತ ಅಂದರೆ ಅವ್ರನ್ನ ಎನ್ಕೌಂಟರ್ ಮಾಡಬೇಕು. ಇರಲಿಲ್ಲ ಅಂತ ಅಂದರೆ ಎಲ್ಲಿಗೆ ಹೋದ್ರು, ಇಲ್ಲಿಂದ ಎಸ್ಕೇಪ್ ಆದರು, ಮತ್ತೆ ಹೇಗೆ ಜಾಗ ಬದಲಾಯಿಸಿದ್ರು, ಯಾವ ಜಾಗಕ್ಕೆ ಹೋದ್ರು ಅದನ್ನು ಪತ್ತೆ ಹಚ್ಚಬೇಕು. ಆ ನಿಟ್ಟಿನಲ್ಲಿ ನಡೀತಾ ಇರುವಂಥ ಸೇನಾ ಕಾರ್ಯಾಚರಣೆಯಲ್ಲಿ ಈಗ ಮೊದಲ ಹಂತದ ಯಶಸ್ಸು ಸಿಕ್ಕಿದೆ. ಕಾರಣ ಓರ್ವ ಮಿಲಿಟರಿ ಅಂದರೆ ಅಲ್ಲಿನ ಉಗ್ರರ ಕಮಾಂಡರ್ ಆಗಿದ್ದಂಥವನ್ನ ಸಾಯಿಸಿದ್ದಾರೆ, ಎನ್ಕೌಂಟರ್ ಮಾಡಿದ್ದಾರೆ. ಮಿಲಿಟರಿ ಸೇನೆಗೆ ಸಿಕ್ಕಿರೋ ಯಶಸ್ಸಿದು. ಉಗ್ರರನ್ನ ಹೊಡೆದುರುಳಿಸಿರೋದು ಭದ್ರತಾ ಪಡೆ ಈಗ ಅಲರ್ಟ್ ಆಗಿ ಓಡಾಡ್ತಾ ಇರೋದು. ಲಷ್ಕರ್ ಕಮಾಂಡರ್ ಅಲ್ತಾಫ್ ಲಲ್ಲಿಯ ಹತ್ಯೆ ಆಗಿರೋದು. ನಡೀತಾ ಇರುವಂತ ಕಾರ್ಯಾಚರಣೆಯಲ್ಲಿ ಬಂಡೀಪೋರಾದಲ್ಲಿ ಭಾರತೀಯ ಸೇನೆ ರಣಬೇಟೆ ಆಡಿರೋದು. ಉಗ್ರ ಸಂಹಾರ ಮಾಡ್ತಾ ಇರುವಂತ ಭಾರತೀಯ ಸೇನೆ ಒಬ್ಬೊಬ್ಬರನ್ನಾಗೆ ಹುಡುಕಿ ಕೊಲ್ಲಬೇಕು ಅನ್ನುವಂತ ಹುಮ್ಮಸ್ಸು ಸಿಕ್ಕಿದೆ. ಕಾರಣ ಅವ್ರು ಆಡಿರುವಂತ ರಕ್ತ ಬೇಟೆ ಅಥವಾ ಈ ರೀತಿ ರಕ್ತ ಬಿಪಾಸುರ ರೀತಿಯಾಗಿ ವರ್ತಿಸಿದ್ರಲ್ಲ, ಅದಕ್ಕೆ ಈಗ ಸಮರಕ್ಕಿಳಿದಿರೋದು ಭಾರತೀಯ ಸೇನೆ. ಬಂಡೀಪೋರಾದಲ್ಲಿ ನಡೆದಿರುವಂತ ಅತಿ ದೊಡ್ಡ ಆಪರೇಷನ್ ಇದು. ಇಲ್ಲಿವರೆಗೂ ಕೂಡ ಉಗ್ರರನ್ನ ಹುಡುಕೊಂಡು ನಡೆಸ್ತಾ ಇದ್ದಂಥ ಕಾರ್ಯಾಚರಣೆಯಲ್ಲಿ ಲಷ್ಕರ್ ಕಮಾಂಡರ್ ಆಗಿರುವಂಥ ಅಲ್ತಾಫ್ ಲಲ್ಲಿಯ ಹತ್ಯೆ ಆಗಿ ಹೋಗಿದೆ. ಬಂಡೀಪೋರಾದಲ್ಲಿ ನಡೆದಿರುವಂಥ ದೊಡ್ಡ ರಣಬೇಟೆ ಇದು. ಇನ್ನು ಹುಡುಕ್ತಾರೆ, ಬಿಡೋದಿಲ್ಲ. ಯಾರ್ಯಾರು ಎಲ್ಲೆಲ್ಲಿ ಅಡುಕೊಂಡಿದ್ದಾರೋ ಹುಡುಕಿ ಅವರನ್ನ ಎನ್ಕೌಂಟರ್ ಮಾಡಲಾಗುತ್ತೆ. ಸದ್ಯಕ್ಕೆ ಸೇನೆಗೆ ಒಂದು ಸಲ್ಯೂಟ್ ಹೇಳಲೇಬೇಕು. ಅವ್ರು ನಡೆಸ್ತಾ ಇರುವಂಥ ಕಾರ್ಯಾಚರಣೆಯಲ್ಲಿ ಒಬ್ಬೊಬ್ಬರೇ ಈಗ ತಗ್ಲಾಕೊಳ್ತಿದ್ದಾರೆ. ಅವರ ಮನೆಗಳನ್ನು ಧ್ವಂಸ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಅವ್ರನ್ನ ಎನ್ಕೌಂಟರ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಉಗ್ರರ ಪಡೆಯ ಕಮಾಂಡರ್ ಆಗಿದ್ದಂಥ ಅಲ್ತಾಫ್ ಲಲ್ಲಿಯನ್ನ ಹತ್ಯೆ ಮಾಡಲಾಗಿದೆ.